ಅಂತೆ. ಅದಕ್ಕೆ ಒಂದ್ ವಾರ ನಮ್ಮನೇಲೆ ಇದ್ದು ಆ ಸಿನಿಮಾ ಹೀರೋಗಳನ್ನೆಲ್ಲ ಮೀಟ್ ಮಾಡಿ ಅವ್ರ ಮುಂದೆ ಆಕ್ಟ್ ಮಾಡಿ ಅವ್ರನ್ನ ಮೆಚ್ಚಿಸಿ ಅವ್ರನ್ನ ಮದ್ವೆ ಆಗ್ತಾಳಂತೆ. ಸ್ವಲ್ಪ ಬರ್ತೀರಾ ಇಲ್ಲಿ? ನಿಮ್ಮೆಲ್ರೂ ದೂರದ ಸಂಬಂಧಿ ಹಳ್ಳಿಯಿಂದ ಬರ್ತಿದ್ದಾಳಂತೆ. ಅವ್ಳು ಯೋಗಕ್ಷೇಮನ ನಿಮ್ ತಲೆಗೆ ಕಟ್ತಾ ಇದೆ. ಅಭಿ ಅವಳು ನಮ್ ಸುಮ್ಮಮ್ಮನ ಮಗಳು. ಅವಳಿಗೆ ಜಸ್ಟ್ 19 years ಅಷ್ಟೇ. ತುಂಬಾ ಚಿಕ್ಕ ವಯಸ್ಸು. ಬರ್ಲಿ ಕಣ್ರಿ, ಬರ್ಲಿ ಪಾಪ ಹಳ್ಳಿಯಿಂದ ಬರ್ತಾರೆ. ನಾನು ಅವಳನ್ನ ಚೆನ್ನಾಗಿ ನೋಡ್ಬೋದು. ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ಬೇಕು. ಬರೀ ಚೆನ್ನಾಗಿ ನೋಡ್ಕೊಳ್ಳೋದು ಅಷ್ಟೇ ನಿಮ್ಮ ಜವಾಬ್ದಾರಿ. ಅವಳು ಸಿನಿಮಾ ಹೀರೋನ ಮದ್ವೆ ಆಗ್ಬೇಕು ಅಂದ್ರೆ ಅದಕ್ಕೆ ಇಲ್ಲಿಗೆ ಬರ್ತಾಳೆ. ಅವಳು ಬಂದಾಗ ನೀವು ಟೇಲ್ ಬಿಚ್ಚದೆ ತೆಪ್ಪಗಿರಿ. ನಾವು ನಮ್ಮ ಮೆಸಿಗೆ ಲಂಗ ಕೊಡ್ತಿದ್ವಿ, ನಿಮ್ಗೆ ಗಂಟುಗಲಿ ಒಂದು ಏನು ಬಂತು ಅದೇನು ಅಂತ ಹೇಳಿ. ಬಲ್ತಾಗಿರೋ ಹನುಮಿಗೆ ಮಾತ್ರ ಸಿಗಲ್ಲಮ್ಮ, ಹೊಲ್ತೋಗಿರೋ ಹನಿಮೆ ಅಲ್ಲ, ಬರ್ತಾ ಇರೋ ಹನಿಮೆ. ನಿನ್ಗೆ ಹಚ್ಚ ನಾನೇನ್ ಮಾಡ್ತೀನಿ? ಆ ಹನುಮಿಗೆ ಇನ್ನೂ ಮದುವೆ ಆಗಿಲ್ಲ, ನಮ್ಮ ಪಕ್ಕಗೂ ಮದುವೆ ಇಲ್ಲ. ನಮ್ಮ ಪಕ್ಕನ ಕೊಟ್ಟು ಯಾಕೆ ಮದುವೆ ಮಾಡಬಾರ್ದು? ಆಗೋದಿಲ್ಲ. ನಾನು ಹಳ್ಳಿ ಗುಗ್ಗುನ ಮದುವೆ ಆಗೋದಿಲ್ಲ. ಜೀವನ ಪರ್ಯಂತ ಬೇಕಾದ್ರೆ ಬ್ರಹ್ಮಚಾರಿಯಾಗಿ ಇಟ್ಬಿಡ್ತೀನಿ. ಆದ್ರೆ ಅವಳಿಗೆ ಮಾತ್ರ ಮದುವೆ ಆಗೋದಿಲ್ಲ. ನೋಡಿದ್ರೆ ನಿರ್ಧಾರ ಮಾಡೋದು ತಪ್ಪು. ಪಟ್ಟಪ್ಪಲ್ಲೇ ನಮ್ಮ ರಂಗಮ್ಮ ಹೇಳಿದ್ರು ಒಂದು ಅರ್ಥ ಇದೆ ಕಣ. ಇದು ಬಂದು ಇದು ಒಂದೇ ಒಂದು ವರ್ಷ ಶಾಖ ಅವ್ರು ಹೋಗ್ಬಿಡ್ತು ಅಂದ್ರೆ ಈ ಜನರಲ್ಲಿ ನಮಸ್ಕಾರ ಕೊಂಡೆ ಆಗಲ್ಲ. ನಿನಗೆ ಕುರಿಗಳನ್ನ ವಯಸ್ಸು ಅಭ್ಯಾಸ ಇದೆ, ಪಾಪ ಅವಳಿಗೆ ದನಗಳನ್ನ ವಯಸ್ಸು ಅಭ್ಯಾಸ ಇದೆ. ಅವಳನ್ನ ನೀನು ಕಟ್ಕೊಂಡು ಬಿಡ್ತೇನೆ ಅಂದ್ರೆ ಈ ಕುರಿ ಮತ್ತು ದನಗಳ ಜೊತೆಗೆ ಇನ್ನೂ ಚೆನ್ನಾಗಿ ವಹಿಸ್ತಾರೆ. ಅವ್ರು ಬಂದಾಗ ನಾನು ಇಲ್ಲಿರಲ್ಲ, ಅಲ್ಲಿಗೆ ಹೋಗ್ಬಿಟ್ಟು ಬರ್ತೀನಿ. ಮೊದಲು ಹಳ್ಳಿಲ್ಲ ಮನೆಗೆ ಸರಿ ನೋಡು ಅವ್ರಿಗೆ ಟಾಪ್ ಮಾಡು, ಆಮೇಲೆ ಹಾಗೆ ನೀವೆಲ್ಲ ಸೇರಿ ಯಾವ ಮಾಡ್ಬಿಟ್ಟು ನನಗೆ ಅವನ್ನ ಕಟ್ಬಿಟ್ರೆ ನಾವು ಮನೆ ಏನ್ ಮಾಡಕ್ಕಾಗುತ್ತೆ? ಮೊದಲನೇ ನೋಟಕ್ಕೆ ನಿನ್ನ ಮೇಲೆ ನನಗೆ ಮನಸ್ಸಾಯ್ತು, ಮನಸ್ಸಾಗಿ ಲವ್ವಾಯ್ತು, ಲವ್ವಾಗಿ ಸುಸ್ತಾಯ್ತು. ಯಾರಿದು? ಸಿನಿಮಾ ತಾರೆ? ಹೌದು ನಾನು ತುಂಬಾ ಸ್ತಾರೆ. ಏನಿವತ್ತು ಶೂಟಿಂಗ್ ಆಯ್ತಾ? ಹೌದೌದು, ಶೂಟಿಂಗ್ಗೆ ಹೋಗ್ತಾ ಇದ್ದೀನಿ. ನೀವ್ಯಾರು? ಅದನ್ನ ಆಮೇಲೆ ಹೇಳ್ತೀನಿ, ಮೊದಲು ಬಾ ಲೋಪತ್ತು ಯಾರ ಸುಂದ್ರಿ? ಯಾರಿಗ್ ಗೊತ್ತು, ಕೈ ಹಿಡ್ಕೊಂಡು ದರ ಅಂತ ಹೇಳ್ಕೊಂಡ್ ಬಂದ್ಬಿಟ್ಲು. ಅಂದ್ಮೇಲೆ ಇದು ನಮ್ಮ ಭಾವನ ಕೆಲಸನೇ ಇರಬೇಕು. ಜಾಜತ್ಗೆ ನಮ್ಮ ಭಾವನ ಹುಡ್ಕೊಂಡು ಯಾರೋ ಬಂದಿದ್ದಾರೆ. ನಾನೇ ಜಾಸ್ತಿ ಅಕ್ಕ, ನಾನು ಸುಮ್ಮಮ್ಮನ ಮಗಳು ಹನುಮಿ. ಮೈ ಗಾಡ್, ಅದು ನೀನೇನೆ? ವೆರಿ ಸಾರಿ ಕಣೆ, ನಿನ್ನ ನೋಡಿ ತುಂಬಾ ವರ್ಷಗಳಾಗುತ್ತಲ್ಲ, ಅದಕ್ಕೆ ನನ್ ಕೈ ಹಿಡಿಯೋಕೆ ಆಗಿಲ್ಲ. ಮೈ ಗಾಡ್, ಎಷ್ಟು ಮುದ್ದಾಗಿದೆಯೇ, ಎಷ್ಟು ಬೆಳೆದ್ಬಿಟ್ಟಿದ್ಯಾ. ನಾನೇ ನೋಡಿದಾಗ ಇಷ್ಟು ಲಂಗ ಹಾಕೊಂಡು ದೊಡ್ಡ ಇದೆ, ಈಗ ನೋಡೋಕೆ ಎಷ್ಟು ಉದ್ದ ಬರಲಿ ನೋಡ್ದೇನೋ ಹಳ್ಳಿ ಹುಡುಗಿ ಆಗಿರ್ತಾರೆ. ಈಗ ತಾನೇ ಫಾರಮಿಂದ ಕಿತ್ಕೊಂಡ್ಬಂದ್ರು, ಇದೇ ಸೌತೆಕಾಯಿ ತರ ಇದ್ದಾಳೆ. ಚೆನ್ನಾಗಿರ್ತಾರೆ ಗೊತ್ತೇ ಯಾಕಾದ್ರೂ ಹಳ್ಳಿಗೆ ಹೋಗ್ತೀರಿ ಅಂತ ನಿರ್ಧಾರ ತಗೊಂಡು ನೋಡಬಹುದು. ಒಂದ್ಸತಿ ಊರಿಗೆ ಹೋಗ್ತೀನಿ ಅಂದ್ಮೇಲೆ ಹೋಗ್ತಿದ್ರೆ ಅಲ್ಲಿ ಹುಡುಗಿ ಬೇಜಾರಾಗುತ್ತೆ. ಕೆಲಸ ಮಾಡ, ನೀನು ನೋಡು, ನಾನು ವಿಚಾರಿಸ್ತೀನಿ. ನನಗೆ ಇವಳನ್ನ ನೋಡಿದ್ಮೇಲೆ ಹಳ್ಳಿಗೆ ಹೋಗ್ಬೇಕು ಅಂತ ಅನ್ನಿಸ್ತಾನೆ ಇಲ್ಲ. ಕಲರ್ ವಾಟ್ ಕಲರ್ ಯಾವ್ದು ಡ್ಯೂಟಿ? ನಾನು ಹನುಮಿ. ನೀನ್ ನೋಡಿದ್ರೆ ಈ ತರ ಇದೆಯಾ, ನೋಡಿದ್ರೆ ಆ ತರ ಇದೆ, ಒಂದಕ್ಕೊಂದು ಮ್ಯಾಚ್ ಆಗ್ತಾನೆ ಇಲ್ವಲ್ಲ ರೀ. ಅದಕ್ಕೆ ನಾನು ಇನ್ನು ನೋಡಲ್ಲ ಮುಂದೆ ನೋಡಲ್ಲ, ತುಂಡ ಮಾಡೇ ಬಿಡ್ತೀನಿ. ಮಾಡ್ತೀರಾ? ತುಂಡು ಮಾಡೋದು ನಿನ್ನಲ್ಲ, ನಿನ್ನೆ ತುಂಡು ಮಾಡ್ತೀನಿ. ಈ ಕ್ಷಣದಿಂದ ನಿನ್ನ ಹೆಸರು ಹನಿ. ಹನಿ ಅಂದ್ರೆ ನೀರಾ? ಹನಿ ಅಂದ್ರೆ ನೀರನಿ ಅಲ್ಲಮ್ಮ, ಹನಿ ಜೇನ ಹನಿ. ಚೆನ್ನಾಗಿದೆ, ನನಗೆ ಇಷ್ಟ ಆಯ್ತು. ನಾನು ಸಿನಿಮಾ ಶೂಟಿಂಗ್ ನೋಡ್ಬೇಕು, ಹೀರೋಗಳನ್ನೆಲ್ಲ ಮಾತಾಡ್ಬೇಕು, ಅವ್ರ ಮುಂದೆ ಡಾನ್ಸ್ ಮಾಡ್ಬೇಕು, ಅವ್ರಲ್ಲಿ ಯಾರಾದ್ರೂ ಒಬ್ರು ಮೆಚ್ಚಿ ನಾನು ಮದುವೆ ಆಗ್ಬೇಕು. ಸಿಕ್ಕಾಪಟ್ಟೆ ದೊಡ್ಡ ಆಸನೆ ಇಟ್ಕೊಂಡು ಬಂದುಬಿಟ್ಟಿದ್ಯಾ? ಸಿನಿಮಾದವರೆಲ್ಲರೂ ನನಗೆ ಪರಿಚಯ ಇದ್ದಾರೆ, ಕರ್ಕೊಂಡು ಹೋಗ್ತೀನಿ. ಈಗಲೇ ನನ್ನ ಜೊತೆ ಬರ್ತೀಯಾ? ಓ ಸೀರಿ ಉಣ್ಕೊಂಡು ಹೋಗೋಣ.
ಏನಮ್ಮ ಹೀಗೆ ಮಾತಾಡ್ತೀಯ? ಇದು ಸಿಟಿ, ಉಂಡ್ಕೊಂಡು ಹೋಗೋಣ ಅನ್ಬಾರ್ದು, ತಿಂದುಕೊಂಡು ಹೋಗೋಣ ಅನ್ಬೇಕು. ಮೊದಲು ತಾವು ರಕಾರನ ಕಲೀರಿ, ಆಮೇಲೆ ಇನ್ನೊಬ್ರಿಗೆ ಬೋಧನೆ ಮಾಡಿ. ಸಿನಿಮಾ ಹೀರೋನ್ ಮದ್ವೆ ಆಗ್ಬೇಕು ಅಂತ ಹೇಳ್ತಿದ್ಯಲ್ಲ, ಅಂತ ಪ್ರತಿಭೆ ಏನಿದೆ ನಿನ್ನಲ್ಲಿ? ನಮ್ ಹಳ್ಳಿ ಟೆಂಟ್ನಾಗೆ ನಾನು ಎಷ್ಟೊಂದು ಸಿನಿಮಾ ನೋಡಿನಿ. ನಾನು ಎಷ್ಟು ಚೆನ್ನಾಗಿ ಡ್ಯಾನ್ಸ್ ಮಾಡ್ತೀನಿ ಗೊತ್ತಾ? ಯಾವ ಹೀರೋಯಿನ್ಗೂ ಕಮ್ಮಿ ಇಲ್ಲ. ಕೆಲವೊಂದ್ಸತಿ ಡ್ಯಾನ್ಸ್ ಮಾಡಿ ತೋರಿಸೋಣ. ಯಾರಾದ್ರೂ ಡ್ಯಾನ್ಸ್ ಮಾಡಿ ತೋರಿಸಿ, ಆಮೇಲೆ ನಾನು ಮಾಡ್ತೀನಿ. ಸರಿಯಮ್ಮ, ನಾನ್ ಡ್ಯಾನ್ಸ್ ಮಾಡಿ ತೋರಿಸ್ತೀನಿ. ನನ್ನ ಥರನೇ ನೀನು ಡ್ಯಾನ್ಸ್ ಮಾಡ್ತೀಯಾ? ಓ ಚಂಪ ಹಾಕೆ ಮ್ಯೂಸಿಕ್. ದೂರದಿಂದ ಬಂದಂಥ ಸುಂದರಾಂಗ ಜಾಣ, ನೋಟದಲ್ಲೇ ಸೂರೆಗೊಂಡ ಅಂತರಂಗ ಪ್ರಾಣ. ದೂರದಿಂದ ಬಂದಂಥ ಸುಂದರಾಂಗ ಜಾಣ, ನೋಟದಲ್ಲೇ ಸೂರೆಗೊಂಡ ಅಂತರಂಗ ಪ್ರಾಣ. ಈತ ನಂತರಾಳೆ ಹೇಗೋ, ರೀತಿ ನೀತಿ ಹೇಗೋ, ನಾ ಕಾಣೆ ನನ್ನ ದೇವರಾಣೆ. ಬಾಲಾರಿ ಇವ ಭಾರಿ ಮೋಜುಗಾರ, ಬಾಲಾರಿ ಇವ ತೀರ ಮೋಸಗಾರ. ದೂರದಿಂದ ಬಂದಂಥ ಸುಂದರಾಂಗ ಜಾಣ. Oh my God! What are this, Padu? You're still here? ನೀವು ವಿಲೇಜ್ಗೆ ಹೋಗಿಲ್ವಾ? ರಾಜಿಯವ್ರೆ, ಊರಿನಲ್ಲಿ ಎಲ್ಲರಿಗೂ ಕೋಳಿ ಜ್ವರ ಬಂದ್ಬಿಟ್ಟಿದೆ. ನಾನು ಅನ್ನೋದು ನನಗೂ ಕೋಳಿ ಜ್ವರ ಬರುತ್ತೆ, ಆಮೇಲೆ ನನಗೆ ಬಂದ್ಮೇಲೆ ನಿಮಗೆ ಬರ್ತೀರಾ ಅಂತ, ಅದಕ್ಕೆ ಯಾರಿಗೂ ತೊಂದರೆ ಕೊಡಬಾರ್ದು ಅಂತ ನಾನು ಹಳ್ಳಿಗೆ ಹೋಗ್ಲಿಲ್ಲ. ವೆರಿ ಗುಡ್ ಪದು. ಏನು ಎಲ್ಲ ಹನಿ ನೋಡ್ಕೊಂಡೇ ಮಾತಾಡ್ತಾ ಇದ್ಯಾ? ನಾನು ಅವಳ ಬಗ್ಗೆ ತಪ್ಪು ತಿಳ್ಕೊಂಡ್ಬಿಟ್ಟಿದ್ದೆ ಜಾಜಿಯವ್ರೆ. ಅವಳು ಸಖತ್ತಾಗಿದ್ದಾಳೆ. ಏನ್ ಡ್ಯಾನ್ಸು, ಏನ್ ಸ್ಟೆಪ್ಸು, ಏನ್ ಲಿಪ್ಸು. You really like her? ಜಾಜಿಯವ್ರೆ, ನನಗೆ ಅವಳನ್ನ ಕೊಟ್ಟು ಮದುವೆ ಮಾಡಿಸ್ತೀರಾ? Really? You wanna marry her? ಈ ಹುಡುಗಿ ಮುಂಚೆ ಸಿಕ್ಕಿದ್ರೆ ಆ ಕೊಳ್ಳಿ ಜೋಡಿ ಜೊತೆ ಯಾವನ್ ಮದುವೆ ಆಗ್ತಿದ್ದ. ಯಾಕಮ್ಮ ಫುಲ್ ಹೊಡೆದೆ? ಉಳಿದಿನ ರೂಮಲ್ಲಿ ಕೊಡ್ತೀನಿ. ಜಾಜಿಯವ್ರೆ, ನೀವು ಅವಳ ಹತ್ರ ನನ್ನ ಬಗ್ಗೆ ಹೇಳಿ ಸಂಬಂಧ ಕುದುರಿಸ್ತೀರಾ? Why not? ಆದ್ರೆ ಆ ಹುಡುಗಿ ಫಿಲ್ಮ್ ಸ್ಟಾರ್ನೇ ಮದುವೆ ಆಗ್ಬೇಕು ಅಂತಿದ್ದಾಳಲ್ಲ. ಬಿಟ್ಲ ನನ್ ಪದ್ದು ಯಾವ ಹೀರೋ ಕಮ್ಮಿ ಇದಾನ? ಒಂದು ನಿಮಿಷ. ಹಾಬಿಡಿಯಾ, ಕಮ್ ಹಿಯರ್. ನಮ್ಮ ಪದ್ದಪ್ಪ ದೊಡ್ಡ ಹೀರೋ ಅಂತ ನಾನು ಹನಿನ ನಂಬಿಸ್ಬೇಕು. Exactly, ಅಭಿ. ಪಾಂಡುರಂಗ, ಇದೊಂದು ಸಹಾಯ ಮಾಡ್ಬಿಡು. ನೀನು ಜೀವನದಲ್ಲಿ ಮರೆಯಲಾರ್ದಂತ ಒಂದು ಕಾಣಿಕೆ ಕೊಡ್ತೀನಾ? ಏನ್ ಕಾಣಿಕೆ ಕೊಡ್ತೀಯೋ ಅದ್ರ ಅಡ್ವಾನ್ಸ್ ಇವಾಗಲೇ ಕೊಡ್ತೀನಿ ನೋಡು. ಪದಪ್ಪ ನೋಡೋ, ನೀನು ಎಲ್ಲೆಲ್ಲೋ ಉಕ್ಕಿ ಹರಿತಾರ ಪ್ರೀತಿನ ನನ್ನ ಕಡೆ ಮಾತ್ರ ತಿರುಗಿಸ್ಬಿಡ ಕಣ. ಪದಪ್ಪ, ನೀನೇನು ಯೋಚನೆ ಮಾಡ್ಬೇಕು ಕಣ. ಆದಷ್ಟು ಬೇಗ ನೀನು ಮದುವೆ ಆಗ್ಬಿಟ್ಟು ನಮ್ಮ ಮನೆ ಬಿಟ್ಟು ತೊಲಗಿದ್ರೆ ಅಷ್ಟು ಸಾಕು. ನೀನು ದೊಡ್ಡ ಹೀರೋ ಅಂತ ನಾನು ಅವಳನ್ನ ನಂಬಿಸ್ತೀನಿ ಕಣ. ಯಾವ ಫಿಲಮ್ ಅಂತ ಕೇಳಿದ್ರೆ ಏನ್ ಹೇಳ? ಈಗ ಭರ್ಜರಿಯಾಗಿ ಓಡ್ತಾ ಇರೋ ಸಿನಿಮಾ ಯಾವುದು? ದಂಡುಪಾಳ್ಯ. ಇವನು ಗುಂಡು ಗುಂಡಾಗಿದ್ದಾನೆ. ಇವನು ಮಾಡಿರೋ ಸಿನಿಮಾ ದುಂಡುಪಾಳ್ಯ. ಏನಪ್ಪದು ನೀನ್ ನೋಡ್ತಾರಾ? ಫುಲ್ ಚೇಂಜ್ ಆಗೋಗಿದ್ಯಾ? ಇನ್ಮೇಲಿಂದ ನಾನು ಸಿನಿಮಾ ಸ್ಟಾರ್. ಹಾಗಾದ್ರೆ ಯಾಕೋ ಹೇಳಿದ್ದು? ನಿಮ್ಮ ಅಣ್ಣ ನಯ ಹೇಳಿದಾನೆ ಅಂದ್ಮೇಲೆ ಅದು ನಿಜಾನೇ. ನೀನು ದೊಡ್ಡ ಹೀರೋಪ್ಪ. ನನ್ನ ನಡಿಗೆ ನೋಡ್ಬಿಟ್ಟು ನಾನು ಯಾವ ತರ ಹೀರೋ ಅಂತ ನೀನೇ ಹೇಳು, ಸರಿನಾ? ಏನಲ್ಲ ಇದೆ ನಡಿಗೆ? ಇತ್ಲ ಹೆಣ್ಣು ಅಲ್ಲ, ಇತ್ಲ ಗಂಡು ಅಲ್ಲ, ಮಧ್ಯದಲ್ಲಿ ಯಾವ ಇಬ್ಬಂದಿ ತರ ನಿನಗೆ ನಿಂತಿದೆಯಲ್ಲ. ನೀನು ಯಾವ ತರ ನಡಿಬೇಕು ಅಂದ್ರೆ, ನೀನು ಸ್ಕ್ರೀನಲ್ಲಿ ನಡ್ಕೊಂಬಂದ್ರೆ ನೋಡ್ತಾ ಇರ್ತಕ್ಕಂಥ ಪ್ರೇಕ್ಷಕರು ಇವನೇ ನಮ್ಮ ಸ್ಟೈಲ್ ಕಿಂಗ್ ಅಂತ ಬಿರುದು ಹಂಗಾಗಿ ಕೊಟ್ಬಿಡ್ಬೇಕು. ಅಣ್ಣಯ್ಯ, ನೀನೇ ನಡೆಯೋದನ್ನ ಹೇಳ್ಕೊಟ್ಬಿಡು. ಪಾಪ ಅದರಿಂದ ಆದ್ರೂ ಮದ್ವೆ ಆಗ್ಲಿ. ಎಲ್ಲ ಸಾರ ಸೆಟ್ ಬಿಚ್ಕೊಟ್ಬಿಡ. ಈಗ ಶುರು ಮಾಡೋದೇನಿದೆ ಅನ್ನೋದು ಹಾಗೆ ಮಧ್ಯದ ಬಿಟ್ಬಿಡು ಅಂತ ಒಂದು ನೋಡ್ಕೊ. ಎಂಡಿಗೆ ಹಿಂಗೆ ಫಿನಿಶಿಂಗ್ ಇರಬೇಕು. ನನ್ ಹೀರೋ ಯಾವಾಗ್ಲೂ ಸೂಪರ್ ಕಣೆ. ಏನು ಯಜಮಾನ್ರೆ, ಹೀರೋ ಹೀರೋಯಿನ್ ಜೊತೆ ಇದ್ದಾಗ ಹೇಗೆ ನಡೀತಾನೆ ಅನ್ನೋದನ್ನ ತೋರಿಸ್ಬಿಡಿ, ಪಾಪ ಕಲ್ಸ್ಕೊಳ್ಳಿ. ಹಂಗಂತೀಯ? ಈಗ ಸದ್ಯಕ್ಕೆ ನಾನು ಹೀರೋ ಕಣ, ಚಂಪ ಚಮ್ಮದಿ ಹೀರೋ. ಕೈ ಇಟ್ಕೊಳ್ಳಿ. ಯು ಡೋಂಟ್ ವರಿ. ಆಕ್ಚುಲಿ ಇಲ್ಲಿ ಆಕ್ಟಿಂಗ್ ಕ್ಲಾಸ್ ನಡೀತಾರೆ. ಅದು ಯಾವ ಥರದ ನಡಿಗೆನ ನಡಿಬೇಕು ಅಂತ ಪದ್ದಪ್ಪನಿಗೆ ಹೇಳ್ಕೊಡ್ತಾರೆ. ನೀವು ಚಪ್ಪನ್ ಕೈ ಹಿಡ್ಕೊಂಡು ಯಾಕೆ ನಡಿಬೇಕು? ಬೇಡ ಬಿಡಿ, ನೀವೇ ಕೈ ಹಿಡ್ಕೊಳ್ಳಿ, ನಡಿಯೋಣ. ನೋಡ್ಕೊಂಡು ಹನಿ ಬಂದ್ಬಿಟ್ಟು ನೀನ್ ಯಾವ್ಯಾವ ಸಿನಿಮಾದಲ್ಲಿ ಆಕ್ಟ್ ಮಾಡಿದ್ಯಾ ಅಂದ್ರೆ ಏನೋ ಹೇಳಿ. ಬಂದ್ರ ನೀವು ಎಲ್ಲರೂ ಸರಿಯಾಗಿ ಕೇಳ್ತಾರೆ. ಆ ಹನಿ ಬಂದು ಕೇಳಿದ ತಕ್ಷಣ ನಮ್ಮ ಈ ಪದ್ದಪ್ಪ ರೌಡಿ ಸಿದ್ಧ ಅನ್ನೋ ಸಿನಿಮಾದಲ್ಲಿ ಅಭಿನಯಿಸಿದ್ದಾನೆ ಅಂತ ಎಲ್ಲರೂ ಹೇಳಬೇಕು. ಸಿನಿಮಾ ಪಾಂಡ್ರಂಗ ನನ್ನ ಹೆಸರು ಕೇಳಿದ್ವಲ್ಲೋ.
ನಾವೆಲ್ಲರೂ ಅದೇ ತರ ಹೇಳಿದೆ. ರೌಡಿ ಸಿದ್ಧ ಅನ್ನೋದೊಂದು ಸಿನಿಮಾ ಇದೆ, ಅದರಲ್ಲಿ ನೀನು ಹೀರೋ. ಶೂಟಿಂಗ್ ನೋಡೋದಕ್ಕೆ ಅಲ್ಲಿಗೆ ಹೋಗ್ಬೇಕು. ನಮ್ಮ ಪಟ್ಟು ಫಿಲ್ಮ್ ಹೀರೋ ಗೊತ್ತಾ? ಹಾಗಿದ್ರೆ ಅವ್ರು ಮಾಡಿರೋ ಸಿನಿಮಾದ ಯಾವ್ದಾದ್ರು ಸೀರೀಸ್ ನಾನು ಈಗಲೇ ನೋಡ್ಬೇಕು. ಗಂಡ ಹೆಂಡತಿ ಸೇರ್ಕೊಂಡು ಮಾಡ್ದೆಲ್ಲ ಮಾಡ್ಬಿಟ್ಟು ನಾನೇನು ಮಾಡೋದು? ನಾನು ಏನೋ ಹೇಳ್ತೀನಿ. ಹಾನಿ ಅದು ಏನಾಯ್ತು ಗೊತ್ತಾ? ರೀಸೆಂಟ್ ಆಗಿ ನಮ್ಮ ಸಾರ್ದು ಎಲ್ಲ ಅಭಿಮಾನಿಗಳು ಆಗಬಹುದು. ಮೆಜೆಸ್ಟಿಕ್ಕಿಂದ ನಮ್ಮ ಮನೆಗೆ ಹೇಳ್ಬೋದು ಕಣಮ್ಮ. ಒಂದು ಅಭಿಮಾನಿಗಳನ್ನೆಲ್ಲ ಒಂದೇ ಒಂದು ಕೂಗಮ್ಮ, ನಾವು ನಮ್ಮ ಸ್ಟಾರನ್ನು ನೋಡಬೇಕು, ಅವರಿಂದ ಏನಾದರೂ ಪಡೆಯಲೇಬೇಕು. ನಾವು ಮಧ್ಯಮವರ್ಗದ ಜನರು ಅವ್ರಿಗೆ ಏನು ತಾನೇ ಕೊಡ್ಬೇಕಣ್ಣ. ಹಿಂಗೆ ಸುಮ್ಮನೆ ಒಂದು ಅದ್ಭುತವಾದ ಐಡಿಯಾ ಮಾಡ್ದಮ್ಮ. ಒಂದಿಷ್ಟು ಸೀರೆಗಳನ್ನು ತಂದು ಈ ಮನೆಯನ್ನೆಲ್ಲ ಜೋಡಿಸಿದೆ. ಒಬ್ಬೊಬ್ಬ ಅಭಿಮಾನಿಗಳು ಎಲ್ಡೆಂಟ್ ಅಂತ ಕಿತ್ತಿ ನಮ್ಮ ಕಣಿ ನೋಡಿದ್ರೆ ಸಿಡಿ ತೋರಿಸು ಅಂತಾರೆ. ನಾನು ಏನೋ ತೋರಿಸ್ಲಿ? ಸಿಡಿ ಇಲ್ವಾ? ಹೋಗ್ಲಿ ಬಿಡಿ, ನನ್ನ ಶೂಟಿಂಗ್ಗೆ ಕರ್ಕೊಂಡು ಹೋಗಿ. ಅದು ಸಂಡೇ ಶೂಟಿಂಗ್ ಮಾಡಿಬಿಟ್ರೆ ಬಜೆಟ್ ಜಾಸ್ತಿ ಆಗ್ಬಿಡುತ್ತಮ್ಮ. ಈ ಬಾಟಾ ಗೀಟ ಅಂತ ಹೇಳಿ ತಂತ್ರಜ್ಞರೆಲ್ಲರೂ ಪ್ರೊಡ್ಯೂಸರ್ನ ಅರ್ಕೊಂಡು ತಿಂದು ಬಿಡ್ತಾರೆ. ಹಂಗಾಗಿ ನಾನು ನಿನ್ನ ಮಂಡೇ ಶೂಟಿಂಗ್ ಕರ್ಕೊಂಡು ಹೋಗ್ತೀನಿ. ನಾನು ನೋಡಿರೋದೆಲ್ಲ ಹಳೆ ಸಿನಿಮಾಗಳು. ನಾನು ಮಾಡಿರೋ ಒಂದು ಸಿನಿಮಾನು ನೋಡಿಲ್ಲ. ಸಿನಿಮಾದಿಂದ ಒಂದೇ ಒಂದು ಡೈಲಾಗ್ ಬಿಡುವ. ಪಪ್ಪಾಯ ಬಜಾರ್ನಲ್ಲಿ ನಾವೆಲ್ಲ ಸೇಲ್ ಆಗುವಂತ ವಸ್ತುಗಳು. ತಳುಕು ಬಳುಕಾದ ರಂಗು ರಂಗಾದ ಹುಡುಗಿಯರ ನಡುವೆ ಹಳ್ಳಿ ಬ್ಯೂಟಿಗಳನ್ನ ನೋಡೋರಾಗ್ಲಿ, ಮದುವೆ ಆಗೋರಾಗ್ಲಿ, ಮೆಚ್ಚೋರಾಗ್ಲಿ ಬಹಳ ಕಮ್ಮಿ. ಆದ್ರೆ ಈ ಪಟ್ಟುಗೆ ಹಳ್ಳಿ ಹುಡುಗಿನ ಮದುವೆ ಆಗೋದಂದ್ರೆ ಇಷ್ಟ. ಬದುಕಿನ ಬದಲಾಗಿ ಹುಡುಕಿಲ್ಲದ ಮನಸ್ಸಿನ ಹುಡುಗಿಯನ್ನು ಮದುವೆ ಆದ್ರೆ ನನಗೆ ಸಾಕು, ಬೇರೇನು ಬೇಕು? ತುಂಬಾ ಚೆನ್ನಾಗಿ ಹೇಳ್ದೆ ಕಣೋ. ಲೋ ಪದ್ದು, ನಿನ್ ಶೂಟಿಂಗ್ ಯಾವಾಗ ಕರ್ಕೊಂಡು ಹೋಗ್ತೀಯೋ? ನಾಳೆನೇ ಕರ್ಕೊಂಡು ಹೋಗ್ತೀನಿ. ಅಯ್ಯೋ ಇವಾಗ ಏನಪ್ಪಾ ಮಾಡೋದು? ಬಾರೋ ಕರೆದಿದ್ದು ಪಾಂಡವನ್ನ ಹೇಳಪ್ಪ. ಆ ಹನಿಗೆ ನನ್ ಶೂಟಿಂಗ್ ನೋಡ್ಬೇಕು ಅಂತ ಆಸೆ ಆಗ್ಬಿಟ್ಟಿದೆ ಕಣ. ನಾನು ಬಾಯ್ ತಪ್ಪಿ ನಾಳೆನೆ ಕರ್ಕೊಂಡು ಹೋಗ್ತೀನಿ ಅನ್ಬಿಟ್ಟೆ. ಈಗ ನೀನೇ ನನ್ನ ಕಾಪಾಡ್ಬೇಕು. ಏನು ಏನ ಕಾಪಾಡೋದಲ್ಲೇ? ನೀವು ಮಾಡೋ ಆಟಗಳು ಮುಂದೇನ್ರ? ಗುರುಮಾಂಶನ್ ಕರ್ಕೊಂಡೋಗಿ ಕಂಠರ್ವ ಸ್ಟುಡಿಯೋದಲ್ಲಿ ನಿಲ್ಲಿಸಿ ನಮ್ಮ ಹುಡುಗನ್ನ ದಯವಿಟ್ಟು ಹೀರೋ ಮಾಡಿ ಅಂದ್ರೆ ವೆಲ್ಕಮ್ ಸರ್, ಪ್ಲೀಸ್ ಕಮ್ ಸರ್ ಅಂತ ಮನೆ ಒಳಗಡೆ ಕರ್ಕೊಂಡೋಗಿ ಅಂತ ಹನಿಗೆ ಇವನು ಹೀರೋ ಅಂತ ನಂಬಿಸಿದ್ಯಾ? ಅಂದ್ಮೇಲೆ ನೀನು ಶೂಟಿಂಗ್ ಮಾಡಲೇಬೇಕು. ನೀನು ಆಡೋ ಮಾತುಗೊಂದು ಅರ್ಥ ಪಡ್ಬೇಡ್ರಿ. ಏನು ಸಿನಿಮಾ ಶೂಟಿಂಗ್ ಅಂದ್ರೆ ಏನು ಗೋಲಿ ಆಡ್ರಂಗೆ ಅನ್ಕೊಂಡ್ಬಿಟ್ಟಿದೆ. ಖರ್ಚಾಗುತ್ತೆ. ಆಗ್ಲಿ ಬಿಡು, ಪದ್ದೋಡ ಮದುವೆ ಆಗುತ್ತಲ್ಲ. ಮದುವೆ ತಕ್ಷಣ ನಮ್ಮ ಮನೆ ಬಿಟ್ಟು ತೊಲಗ್ತೀಯಲ್ಲ, ನಾನು ಸಿನಿಮಾ ವ್ಯವಸ್ಥೆ ಮಾಡ್ಬಿಡ್ತೀನಿ. ನೀನು ಸಿನಿಮಾ ತೆಗಿತೀನಿ ಅಂದ್ರೆ ನಾನೇ ನಿರ್ಮಾಪತಿ. ಕಂಪನಿ ಹೆಸರು ಏನ್ ಗೊತ್ತಾ? ಮಹೇಶ್ವರಿ ಕಂಪನಿ. ರೊಟ್ಟಿಗೆ ಹೇಳ್ಬೇಡಿ. ಅಲ್ಲ, ನೀವೇ ಪ್ರೊಡ್ಯೂಸರ್ ಆದ್ಮೇಲೆ ಡೈರೆಕ್ಟರ್ ಪಟ್ಟಣ ಅವನಿಗೆ ಅವನಿಗೆ ಯಾಕೆ ಕೊಡ್ಲಿ? ನಾನೇ ಡೈರೆಕ್ಟರ್ ತಾವು ಹಾಕ್ಬಿಡ್ತೀನಿ. ನಿನಗೆ ಏನಾರ ಒಂದು ಪಾತ್ರ ಕೊಟ್ಬಿಟ್ಟು ಅಲ್ಲಿ ಇಲ್ಲಿ ಬಿಟ್ವಿ ಅಂದ್ರೆ ಒಳ್ಳೆ ಕೋತಿಗೆ ಎಂಡ ಕೊಡ್ತಾನೆ ಅದ್ರಂಗೆ ಆಡ್ತೀಯ. ನೀನು ಯಾವಾಗಲೂ ನನ್ನ ಜೊತೆನಲ್ಲೇ ಇರಬೇಕು. ಅಸಿಸ್ಟೆಂಟ್ ಡೈರೆಕ್ಟರ್ ನಿಮ್ ಕೇಳಿ ಒದ್ದೆ ತಿಂದು ತಿಂದು ನನಗೂ ಅಭ್ಯಾಸ ಆಗ್ಬಿಟ್ಟಿದೆ. ನಾನು ಫೈಟ್ ಮಾಸ್ಟ್ ಆಗ್ಬಿಡ್ತೀನಿ. ನಮ್ಮ ಮನೆಗೆ ಬಂದಾಗಿಂದ ಈ ತನಕ ನೋಡಿದೀನಿ, ನೀನು ಯಾವ ಜವಾಬ್ದಾರಿನೂ ನೆಟ್ಟು ನಿಭಾಯಿಸಿಲ್ಲ. ನಿನಗೆ ನೀನೇ ತಗೊಂಡಿದ್ಯಾ? ಇಲ್ಲ, ನೀನು ಕಟ್ಟಂತ ಮಾಡ್ಕೊಂಡು ಹಾಳಾಗೋಗು. ನಾವು ಪ್ರಾಣ ನಾನು ಏನೂ ಕೇಳ. ಯಾರು ನೀನು ನನಗೆ ತುಂಬ ಬೇಕಾದವಳು ಕಡೆ. ನೀನು ಹೀರೋಯಿನ್ ಚೆನ್ನಾಗಿ ಇದೆ. ಓಕೆ, ಅಭಿ, ನಂಗೇನ್ ಜಾಬ್ ಇಲ್ವಾ? ನಾನು ಬರೀ ಶೂಟಿಂಗ್ ನೋಡ್ಕೊಂಡು ಕೂತ್ಕೊಳ್ಳ. ಯು ಡೂ ಒನ್ ಥಿಂಗ್ ಮೈ ಡಿಯರ್ ಗುಬ್ಬಿ. ನೀವು ಡಾನ್ಸ್ ಮಾಸ್ಟರ್ ಲಾಕ ರಾಣಿ. ಸರ್, ಅದು ಬಿಲ್ಲಿ ಅಲ್ಲ, ಬೀಲಲ್ಲಿ. ಟೈಮ್ ನೋಡ್ಬಿಡ್ತೀನಿ. ಎಲ್ಲ ಬಂದೆ. ಅಲ್ಲ, ಬೆಳಗ್ಗೆ ಎದ್ದು ಎಡೆಗಡೆಗೆ ಟಿಫನ್ ತಿಂದು ಇನ್ನೇನು 11 ಗಂಟೆ ಟೀನು ಬಂತು. ಇಷ್ಟೊತ್ತಾದ್ರೂ ಶೂಟಿಂಗ್ ಶುರು ಆಗಿಲ್ವಲ್ಲ? ಈ ಡೈರೆಕ್ಟರ್ ದಾಮೋದರಿಗೆ ಸಿಟ್ಟು ಬಂತು ಅಂದ್ರೆ ಪ್ಯಾಕಪ್ ಮಾಡ್ಬಿಟ್ಟು ಮನೆಗೆ ಹೋಗ್ಬಿಡ್ತೀನಿ. ಡ್ಯಾನ್ಸ್ ಮಾಸ್ಟರ್ ಕರಾಡಿ ರೆಡಿ. ಇವು ನಂಗ ನಾಚ್ ಲೇಡಿ. ಏನು ಕೊಂಡ ಇರೋದೆ ಬಸೋದಕ್ಕೆ ತಿಳ್ಕೊಂಡ್ಬಿಟ್ಟಿದ್ಯಾ? ಇವತ್ತು ನೀನು ನನ್ನ ಹೀರೋಗೆ ಡ್ಯಾನ್ಸ್ ಅನ್ನ ಹೇಳಿಕೊಡ್ತಾ ಇದ್ದೀಯ. ಅದಕ್ಕೂ ಮೊದಲು ಈ ಡೈರೆಕ್ಟರ್ ಜೊತೆ ಕೆಲವು ಸ್ಟೆಪ್ಗಳನ್ನ ಯಾಕೆ ನಾನು
ನಾನು ನಿನಗೆ ಚಾನ್ಸ್ ಕೊಡ್ಸಿಲ್ವಾ? ಪ್ರೊಡ್ಯೂಸರ್ನ ಲಾರ್ಜ್ ಒಪ್ಸಿಲ್ವಾ? ಕಮಾನ್ ಶುರು ಹಚ್ಕೋ. ಓಕೆ ಸರ್. ಸರ್ ವಿಕೆಟ್ ಸ್ಟೆಪ್ ನ ಹೀರೋ ಹೇಳ್ಕೊಡ್ತೀನಿ ಸರ್. ಬಾಯ್. ಯಾವಾಗಾರ ಹೇಳ್ಕೊಡು, ನಾನೀಗ ನಾನು ಡೈರೆಕ್ಟರ್ ನಿಂತಿದೆ ನೋಡು ಮೋದಿಯವೇ ಎಲ್ಲ ರಸನ ಖಾಲಿ ಮಾಡ್ಕೊಂಡು ಒಳ್ಳೆ ಒಣಗೋಗ್ರೆ ನಿಂಬೆಣ್ಣಿದ್ದಂಗೆ ನೀವು ಶೂಟಿಂಗ್ ಮಾಡಕ್ ಬಂದ್ರಾ? ಶೂಟಿಂಗ್ ಅಂದ್ರೆ ನಂಗೆ ತುಂಬಾ ಇಷ್ಟ, ಅದಕ್ಕೆ ನಾನು ನೋಡಕ್ ಬಂದೆ. ಇದೆಂತ ಶೂಟಿಂಗು? ಒಂದ್ ಲೈಟ್ ಮ್ಯಾನ್ ಇಲ್ಲ, ಒಂದ್ ಮೇಕಪ್ ಬಾಯ್ ಇಲ್ಲ, ಒಂದ್ ಟಚ್ ಅಪ್ ಬಾಯ್ ಇಲ್ಲ. ಸುಮ್ನೆ ನಿಂತ್ಕೊಳ್ಳಿ, ಗಲಾಟೆ ಮಾಡಬೇಡಿ. ಮಿಸ್ಟರ್ ಹೀರೋಜಿ ಕಮ್ಮಿ ಹಣ ಬರಕ್ಕೆ ಮನೆ ಯಾರು 3 ದಿವಸ ಓಡುತ್ತಾ ಹೇಳ ಹೀರೋ. ಆ ಹುಡುಗಿ ಯಾರ್ರಿ? ನಿಮ್ ಪೈಕಿ ಏನ್ರಿ ಹಣ ಇದೆಯನ್ರಿ ಅವಳಿಗೆ? ನನ್ನ ಬಗ್ಗೆ ಆಗ್ಲಿ, ನನ್ನ ನಿರ್ದೇಶನ ಬಗ್ಗೆ ಆಗ್ಲಿ ಮಾತಾಡೋದಕ್ಕೆ ಅವಳು ಯಾರ್ರಿ? ಈಗೆಲ್ಲ ಟೆಕ್ನಾಲಜಿ ತುಂಬಾ ಬದಲಾಗ್ಬಿಡ್ಬೇಕಂದ್ರಿ. ನನ್ನ ಶೂಟಿಂಗ್ ನಲ್ಲಿ, ನನ್ನ ಜೀವನದಲ್ಲಿ ನಾನು ಯಾವತ್ತಾದ್ರೂ ಈ ಔಟ್ಡೋರ್ ಅಲ್ಲಿ ಲೈಟ್ ಆಗ್ಲಿ, ರಿಫ್ಲೆಕ್ಟ್ ಆಗ್ಲಿ ಅಥವಾ ಮೇಕಪ್ ನಾಗ್ಲಿ ಬಳಸಿದ್ದೀನೇನ್ರಿ? ಸರ್ ಇವಾಗ ಏನ್ ಸೀನು ಅದು ಹೇಳಿ ಸರ್. ಈಗ ನಿಮ್ಮ ಮುಂದಿನ ದೃಶ್ಯ ಯು ಗೆಟ್ ಔಟ್ ನಿಂದ ನೆಕ್ಸ್ಟ್ ಕರ್ತೀನಿ ಹೋಗು. ಅದು ಇರೋದಿ ನಾನು ಕ್ಯಾಮ್ರಾನ ಹಿಂದೆ ಇಟ್ಟಿಟ್ಟು ನೀವು ಮುಂದೆ ಕಾನ್ಸಂಟ್ರೇಟ್ ಮಾಡ್ತಾ ಇರ್ತೀರಾ. ಈಗ ನಮ್ಮ ಸ್ಟೆಂಟ್ ಮಾಸ್ಟರ್ ಪಾತ್ರ ಬಂದು ಕೆಲವು ಪಟ್ಟಗಳನ್ನು ನಿಮ್ಗೆ ಹೇಳ್ಕೊಡ್ತಾರೆ. ಸಿನ್ಸಿಯರಾಗಿ ಕಲಿಬೇಕು ನೀವು. ಎಲ್ರಿ ಸ್ಟೆಂಟ್ ಮಾಸ್ಟರ್ ರೀ ರೀ ಕಾಂಗ್ರೋ ಅಲ್ಲೇನ್ರಿ ಮಾಡ್ತಾ ಇದ್ರಾ? ಕಾಲ್ ಸುತ್ತಾನೆ ಮೊದಲಿನ ತರ್ತೀನಿ ಬನ್ನಿ ಅಂತ ಕೊಟ್ರೆ ನನ್ನ ಮಗ. ಕಾಂಗ್ರೋ ಇವತ್ತು ಡೇಟ್ 4 ಅಲ್ವೇನ್ರಿ? ಮತ್ತೆ ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಹೋಗಿ ಪೂಜೆ ಹಾಕ್ಸ್ಕೊಂಡು ಬಂದ್ಬಿಟ್ಟು ಡಿಶಮ್ ಫೈಟ್ ಮಾಸ್ಟರ್ ತಾನು ರೆಡಿ ಸರ್. ನೀವೆಲ್ಲ ರೆಡಿಯಾಗಿ ನನಗೆ ಹೇಳ್ಬಿಟ್ರೆ ಡೈರೆಕ್ಟ್ ಆಗಿ ಎತ್ಬಿಡ್ತೀವಿ. ಆಲ್ ದಿ ಬೆಸ್ಟ್. ಕ್ಯಾಮ್ರಾಮನ್ ಚೆರಿ ಸರ್ ಹೇಳಿ. ಆ 30 ಲೆನ್ಸ್ ತರಿಸಿದ್ರಲ್ಲ ಎಲ್ಲಿಟ್ರಪ್ಪ? ಫ್ರಿಜ್ಜಲ್ಲಿದೆ ಸರ್. ರೆಡಿನೇನ್ರಿ? ನೀವಾ ಇಬ್ರು ಸರ್. ಬಾಂಬ್ ಸ್ಕೀಮ್ ಸ್ವಾಮಿ ರೀಲೇ ಕೊಟ್ಟಿಲ್ಲ ಸರ್. ತೆಗೆದು ಮಕ್ಕು ಮಾಡ್ಬಿಡ್ತೀನಿ. ನಾನೇನು ರಿಯಲ್ ಆಗಿ ಶೂಟಿಂಗ್ ಮಾಡ್ತಾ ಇದ್ದೀನಿ, ಇದು ರೀಲ್ ಸುಮ್ ಕುತ್ಕೊಳ್ಳೋದಿಲ್ಲ. ಆಕ್ಷನ್ ಬಂದ್ರಿ ಇಲ್ಲ ನಿಮ್ಮ ಹೀರೋ ಸಿಕ್ಕಾಪಟ್ಟೆ ಫ್ಲೆಕ್ಸಿಬಲ್ ಆಗಿದ್ದಾನೆ. ಹೆಂಗ್ ಕೊಟ್ಟರೆ ಅಂತ ತಗೋತಾನೆ, ಎಲ್ಲೂ ಮೂಳೆನೇ ಇಲ್ಲ, ಬರೀ ಮಾಡ್ತಾನೆ. ಇದಾಗೆ ಸ್ವಲ್ಪ ಟಾಪ್ ಆಗಿ ಪಂಚ್ಗಳನ್ನ ಹೇಳ್ಕೊಡ್ಬೇಕು. ಯಾಕೆ ಅಂದ್ರೆ ನಮ್ಮ ಹೀರೋ ಒಬ್ಬ ಟಾಪ್ ಐಸ್ ಕ್ರೀಮ್ ಇದ್ದಂಗೆ ಕಲ್ರಿ. ಅದು ಕರ್ಗೋಗೋಕ್ಕಿಂತ ಮುಂಚೆ ನಮ್ಮ ಎಲ್ಲ ಕೆಲಸಗಳನ್ನ ಮುಗಿಸ್ಕೊಂಡ್ಬಿಡ್ಬೇಕು. ಹೀರೋಜಿ ನೋಡಿ ಹೀರೋಜಿ, ನಾನು ನಿಮ್ಗೆ ಪಂಚ್ ಕೊಟ್ರೆ ನೀವು ನನ್ಗೆ ವಾಪಸ್ ಪಂಚ್ ಹೊಡಿಬೇಕು. ಅವಾಗ ಜನ ಬಿದ್ದು ನೋಡಿಯೋದು. ಅದೇನು ಹೊಡ್ಕೋಬೇಕ ನೀನು ಹೊಡ್ಕೊಂಬ. ನಮ್ಮ ಹೀರೋಜಿ ಅವರು ಫೈಟಿಂಗ್ ಕೋಆಪರೇಷನ್ ಕೊಡ್ತಿಲ್ಲ. ಆಕ್ಚುಲಿ ಹೀರೋ ನಿನ್ನ ರೆಡಿ ಆಗಿಲ್ಲ, ಬ್ರೇಕ್ ಕೊಟ್ಬಿಡಿ, ಆಮೇಲೆ ನೋಡ್ಕೊಳ್ಳೋಣ. ನಿಮ್ಗೆ ಹೆಂಗೆ ಅನ್ಬೇಕಾದ್ರೆ ಮಾಡ್ಕೊಳ್ಳಿ. ಚಮೇಲಿ ರೆಡಿನಾ? ರೆಡಿ ಮಾಸ್ಟರ್. ಎಸ್ 1 2 3 ಸ್ಟಾರ್ಟ್. ಡೈರೆಕ್ಟರ್ ಜಿ, ಹೀರೋಜಿ ಅವಾಗ ತಾನೇ ಜ್ಯೂಸ್ ತರಿಸ್ಕೊಟ್ಟಲ್ಲ, ಮತ್ತೆ ಬೇಕಿತ್ತ? ಡೈರೆಕ್ಟರ್ ಜಿ, ನನ್ನ ಡೇಟ್ ತೀರ್ಸ್ಕೋಬೇಕಂತಾನೆ ಇವರು ಅಷ್ಟೇ ಹೇಳ್ಕೊಡ್ತಾ ಇದ್ದಾರೆ. ಇರೋದ್ರಲ್ಲಿ ಈಸಿಯಾಗಿ ಡ್ಯಾನ್ಸ್ ನ ಕಂಪೋಸ್ ಮಾಡಿದ್ದೀನಿ. ಇಷ್ಟು ಡ್ಯಾನ್ಸ್ ಮಾಡಕ್ಕಾಗ್ಲಿಲ್ಲ ಅಂದ್ರೆ ಹೀರೋನ್ ಯಾಕೆ ಆಗ್ಬೇಕಾಗಿತ್ತು? ನೋಡಿ, ನಾನು ನಿಮಗೆ ಕೆಲವೊಂದಿಷ್ಟು ಟೈಮ್ ಕೊಡ್ತೀನಿ. ಅಷ್ಟೊಳಗಡೆ ನೀವು ತೀರ್ಮಾನ ಮಾಡ್ಕೊಂಡು ಈಸಿಯಾದ ಸ್ಟೆಪ್ಗಳನ್ನು ಅವ್ರಿಗೆ ಹೇಳ್ಕೊಟ್ಬಿಡಿ. ನೀವು ಓಕೆ ಅಂದ್ಬಿಟ್ರೆ ನಾನು ಎತ್ತು ಬಿಡ್ತೀನಿ. ಸರ್ ನೀವು ಹೂವು ಕೇಳಿದ್ರಲ್ಲ, ಬಂದಿದೆ, ಏನ್ ಮಾಡೋದು? ನನ್ನ ಹೆಣ ಮೇಲೆ ಹಾಕೋ. ರೆಡಿನೇನ್ರಿ? ಟೇಕ್ ಸರ್. ಬಾಂಬ್ ಸ್ಕೀಮ್ ನೀವು ಹೀರೋ ಆಗ್ಬಿಟ್ಟು ಒಂದೆರಡು ಸ್ಟೆಪ್ ಹಾಕ್ಲಿಲ್ಲ ಅಂದ್ರೆ ಹೇಗೆ? ಅದು ಡೈರೆಕ್ಟರ್ ಜಿ ಫೈಟ್ ಮಾಡಿ ಸಿಕ್ಕಾಪಟ್ಟೆ ಹೊಡೆದ್ಬಿಟ್ಟಲ್ಲ,
ಅದಕ್ಕೆ ಹಿಂಗಾಗೋಯ್ತು. ಡೈರೆಕ್ಟರ್ ಚೀಫ್, ನೀವು ಹೀರೋಯಿನ್ ತುಂಬಾ ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾ ಇದ್ದಾಳೆ. ನಾನು ಅವ್ರ ಜೊತೆ ಡ್ಯಾನ್ಸ್ ಮಾಡ್ತೀನಿ. ಇಷ್ಟ ಆದ್ರೆ ಇಟ್ಕೊಳ್ಳಿ, ಇಲ್ಲಾಂದ್ರೆ ಕಟ್ ಮಾಡ್ಬಿಡಿ. ಸರ್ ಪಾಪ ತುಂಬಾ ಕೇಳ್ಕೊತಾ ಇದ್ದಾರೆ, ಮಾಡ್ಕೊಳ್ಳಿ ಬಿಡಿ ಸರ್. ಚೆನ್ನಾಗಿ ಮಾಡಿದೆ. ಯಾರಮ್ಮ ನೀನು? ನಾನು ಸುಬ್ಬಮ್ಮನ್ ಮಗಳು ಹನುಮಿ. ಡ್ಯಾನ್ಸ್ ಮಾಡಿದೆ ಕಣಮ್ಮ ನೀನು. ಅದ್ ಹೋಗ್ಲಿ ಸರ್, ನಿಮ್ ಹೀರೋಗೆ ಡ್ಯಾನ್ಸ್ ಬರಲ್ಲ, ಫೈಟ್ ಬರಲ್ಲ, ಅದ್ ಹೇಗೆ? ಕಥೆ ಇರೋದು ಹಂಗೆ ಕಣಮ್ಮ. ಅದು ಮೊದಲು ಹೀರೋಗೆ ಏನು ಅಂದ್ರೆ ಏನೇನು ಬರ್ತಾ ಇರಲ್ಲ. ಆ ಡ್ಯಾನ್ಸ್ ಬರಲ್ಲ, ಫೈಟ್ ಬರಲ್ಲ, ಮತ್ತೊಂದು ಬರಲ್ಲ. ಕೊನೆಗೆ ಕ್ಲೈಮ್ಯಾಕ್ಸ್ ಅಲ್ಲಿ ಎಲ್ಲವೂ ಒಟ್ಟಿಗೆ ಬಂದ್ಬಿಟ್ಟು ತಡ್ಕೊಳ್ಳೋದಕ್ಕೆ ಆಗ್ತಾನೆ ರೊಚ್ಚಿಗೆದ್ದು ರಿವೆಂಜ್ ತಗೊಂಡ್ಬಿಡ್ತಾನೆ. ಜೈ ಮಹೇಶ್ವರಿ ಕಮಾಯಿ. ಮುಂದೆ ಕೇಳಿದ್ದಾರೆ. ಬರ್ಬೇಕಾದ ದುಡ್ಡು ಬರಲಿಲ್ಲ, ಶೂಟಿಂಗ್ ಇಟ್ಕೊಳಕ್ ಆಗ್ತಾ ಇಲ್ಲ. ಆದ್ರಿಂದ ಮುಂದಿನ ತಿಂಗಳು ಶೂಟಿಂಗ್ ಇಟ್ಕೊಳ್ಳೋಣ. ನಾನೀಗ ಬ್ಯಾಕಪ್ ಮಾಡ್ಬಿಡ. ನಾನೇ ಗಂಟು ತಗೊಂಡು ಎಲ್ಗಮ್ಮ ಹೊರಟೆ. ನನ್ನ ಹಳ್ಳಿಗೆ ನಾನು ವಾಪಸ್ ಹೋಗ್ತೀನಿ. ಅನೇ ಏನ್ ಹೇಳ್ತಾ ಇದೀಯಾ? ಅಲ್ಲ, ನೀನು ನಮ್ಮ ಸಿಟಿಗೆ ಬಂದಿದ್ದೆ ಒಂದು ಇಷ್ಟು ಜನ ಹೀರೋಗಳನ್ನ ನೋಡ್ಬೇಕು, ಅದರಲ್ಲೇ ಯಾವನ್ನಾದ್ರೂ ಒಬ್ಬರನ್ನ ಮೆಚ್ಚಿ ಮದುವೆ ಆಗಬೇಕು ಅನ್ನೋ ಕಾರಣಕ್ಕೆ ತಾನೆ. ನಾ ಅದೇ ಆಸೆ ಇಟ್ಕೊಂಡೆ ಬಂದಿದ್ದು. ಆದ್ರೆ ನೆನ್ನೆ ಶೂಟಿಂಗ್ ನೋಡಿ ನನ್ನ ನಿರ್ಧಾರ ಬದಲಾಗಿದೆ. ನಾನು ಆಕ್ಟಿಂಗ್ ಚೆನ್ನಾಗಿ ಮಾಡಿಲ್ವಾ? ನಿನ್ ಮಕ ಮುಚ್ಚ. ಒಂದ್ ಕುಂಟ ಬರಲ್ಲ, ಒಂದ್ ಹೊಡೆತ ಬರಲ್ಲ, ಅದ್ ಹಾಳಾಗೋಗ್ಲಿ, ಒಂದೇ ಒಂದ್ ಡೈಲಾಗ್ ಹೇಳಕ್ಕೂ ಬರಲ್ಲ. ನೀನ್ ಹಾಕೊಂಡ್ ಸಿನಿಮಾ ಮಾಡಿದ್ರೆ ಆ ಸಿನಿಮಾ ಸಿಲ್ವರ್ ಜುಬ್ಲಿ ಹೊಡ್ತಲ್ವಾ? ಇಲ್ಲ